ಯಾವಾಗ ಹೋಗ್ಬೇಕು ಏನೇನು ಅಂತ ತಯಾರಿ ಮಾಡ್ಕೋತಾ ಇದ್ದೀವಿ. ಒಂದು ಮಾತ್ರ ನಾನು ನಿಮ್ಗೆ ಭಾಳ ಸ್ಪಷ್ಟ ಎಲ್ಲ ಮಾಧ್ಯಮಗಳಿಗೆ ಅತ್ಯಂತ ವಿನಯಪೂರ್ವಕವಾಗಿ ಹೇಳೋದಂದ್ರೆ ನಮ್ಮ ಶಕ್ತಿ ಭಾಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂಥ ದೊಡ್ಡ ಗುಂಪು ತಯಾರಾಗಿದೆ. ಅಂಥವ್ರು ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಮಯವಿಲ್ಲ. ಜಿಲ್ಲಾಧ್ಯಕ್ಷ ಮತ್ತೆ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಬಸವರಾಜ ಬೊಮ್ಮಾಯಿ ಮತ್ತೆ ಆರ್ ಅಶೋಕ್ ಇವರೇನಾದ್ರೂ ನಿಮ್ಮನ್ನ ಭೇಟಿ ಮಾಡಿರುವಂತದ್ದು, ಚರ್ಚೆ ಮಾಡಿರುವಂತದ್ದು ಏನಾದ್ರು ನೋಡಿ, ಕೆಲವೊಂದು ಬಹಿರಂಗವಾಗಿ ಹೇಳುವುದಿಲ್ಲ. ಎಲ್ಲ ಒಂದೇ ಮನಸ್ಸಾಗಿದೆ, ಒಂದು ನಿರ್ಣಯ ಮಾಡಿಬಿಟ್ಟಿದ್ದೀವಿ. ಡೂ ಆರ್ ಡೈ, ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು. ಪತ್ರ ಬರ್ದಿದ್ರಿ ಹಿಂದೆ, ಹೈಕಮಾಂಡ್ ಭೇಟಿ ಮಾಡಿದ್ರು, ನೀವು ಒತ್ತಡ ಇರ್ತೀರ, ಹೈಕಮಾಂಡ್ ಕಡೆಯಿಂದ ಯಾವುದೇ ರೀತಿಯ ಸ್ಪಂದನೆ ಕಾಣ್ತಾ ಇಲ್ಲ. ನೋಡೋಣಲ್ರಿ, ಹೈಕಮಾಂಡ್ ಈಗ ಅನಿಸ್ಲಾಕತ್ತದೆ. ಹೈಕಮಾಂಡ್ಗೆ ಈಗ ಕನ್ವಿನ್ಸ್ ಆಗೈತಿ, ಈ ಗಿರಾಕಿ ಕೈಯಾಗ ಏನೂ ಇಲ್ಲ, ಇದೆಲ್ಲ ಪೋಕಳ ಗಿರಾಕಿ ಅದ ಹೇಳಿ. ಥ್ಯಾಂಕ್ ಯು.